ಒಮ್ಮೆ ಒಬ್ಬ ಮುಗ್ಧ ಹುಡುಗನೊಬ್ಬನು ತನ್ನ ಜೀವನದಲ್ಲಿ ತುಂಬಾ ತೊಂದರೆಗೊಳಗಾಗಿದ್ದನು. ಏಕೆಂದರೆ ಎಲ್ಲರೂ ಅವನನ್ನು ಮೋಸಗೊಳಿಸುತ್ತಾರೆ, ಅವನ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅವನ ನಂಬಿಕೆಯನ್ನು ಮುರಿಯುತ್ತಾರೆ. ಎಲ್ಲರೂ ಯಾಕೆ ತನಗೆ ಮೋಸ ಮಾಡಿ ಹೊರಟು ಹೋಗುತ್ತಾರೆಂದು ಅವನಿಗೆ ಅರ್ಥವಾಗಲಿಲ್ಲ. ನಿರಾಶೆಗೊಂಡ ಅವನು ಒಬ್ಬ ಋಷಿಯ ಬಳಿಗೆ ಹೋಗಿ, ಅವನು ಒಳ್ಳೆಯವನಾಗಿರಲು ಮತ್ತು ಎಲ್ಲರಿಗೂ ಸಹಾಯ ಮಾಡಲು ಪ್ರಯತ್ನಿಸುತ್ತಿದ್ದರೂ ಎಲ್ಲರೂ ಅವನನ್ನು ಹೇಗೆ ಮೋಸಗೊಳಿಸುತ್ತಾರೆ ಎಂದು ಹೇಳಿದರು. ಇದನ್ನು ಕೇಳಿ ಮುನಿಯು ನಕ್ಕರು, ಮಗನೇ, ಇದು ನಿನ್ನ ತಪ್ಪಲ್ಲ. ಈ ಜಗತ್ತು ಹಾಗೆ ಇದೆ. ಎಲ್ಲರೂ ಬಂದು ನಿನ್ನ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಮೋಸ ಹೋಗದಿದ್ದರೆ ನೀವು ಬುದ್ಧಿವಂತರಾಗಬೇಕು. ಬುದ್ಧಿವಂತರಾಗಿರುವುದು ಸಾಧ್ಯವಿಲ್ಲ. ಇತರರನ್ನು ಮೋಸಗೊಳಿಸುವುದು ಎಂದರ್ಥವಲ್ಲ. ಇದರರ್ಥ ಇತರರು ನಿಮ್ಮನ್ನು ಮೋಸಗೊಳಿಸಲು ಬಿಡಬಾರದು. ಮೋಸ ಹೋಗುವುದನ್ನು ತಪ್ಪಿಸಲು ನೀವು ಬುದ್ಧಿವಂತರಾಗಿರಲು ಕಲಿಯಬೇಕು. ಕುತೂಹಲದಿಂದ ಹುಡುಗ ಕೇಳಿದ, ನಾನು ಹೇಗೆ ಬುದ್ಧಿವಂತನಾಗಬಹುದು? ನನಗೆ ಇತರರನ್ನು ಮೀರಿಸುವುದು ಹೇಗೆ ಎಂದು ನನಗೆ ತಿಳಿದಿಲ್ಲ. ಋಷಿ ಮುಗುಳ್ನಗುತ್ತಾ ಉತ್ತರಿಸಿದರು, ಬುದ್ಧಿವಂತರಾಗಿರುವುದು ಎಂದರೆ ಇತರರೊಂದಿಗೆ ಕುತಂತ್ರ ಮಾಡುವುದು ಎಂದರ್ಥವಲ್ಲ. ಇದರರ್ಥ ಇತರರು ನಿಮ್ಮ ಲಾಭವನ್ನು ಪಡೆದುಕೊಳ್ಳಲು ಬಿಡಬೇಡಿ. ಮೊದಲ ಮತ್ತು ಪ್ರಮುಖ ಸಲಹೆ ದಯೆಯಿಂದಿರಿ, ಏಕೆಂದರೆ ಆಗಾಗ್ಗೆ ಅತಿಯಾದ ಒಳ್ಳೆಯವರು ನಂತರ ವಿಷಾದಿಸುತ್ತಾರೆ. ಒಳ್ಳೆಯ ವ್ಯಕ್ತಿಗಳನ್ನು ಸಾಮಾನ್ಯವಾಗಿ ಲಘುವಾಗಿ ಪರಿಗಣಿಸುವುದರಿಂದ ಕೆಲವೊಮ್ಮೆ ನಿಮ್ಮನ್ನು ಆದ್ಯತೆ ನೀಡಲು ಕಲಿಯಿರಿ. ಆದಾಗ್ಯೂ ಎಲ್ಲರೂ ಒಳ್ಳೆಯವರು ಎಂದು ಭಾವಿಸಬೇಡಿ. ಜಾಗರೂಕರಾಗಿರಿ ಮತ್ತು ಗಮನಿಸುತ್ತಿರಿ. ನಿಮಗೆ ನಿಜವಾಗಿ ಒಳ್ಳೆಯವರಲ್ಲದವರಿಗೆ ಇಲ್ಲ ಎಂದು ಹೇಳಲು ಹಿಂಜರಿಯಬೇಡಿ ಮತ್ತು ಮಾಡಬೇಡಿ. ಇತರರು ನಿಮಗಾಗಿ ಅದೇ ರೀತಿ ಮಾಡದಿದ್ದರೆ ನಿಮ್ಮ ಸಂತೋಷವನ್ನು ತ್ಯಾಗ ಮಾಡಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಿರಿ, ಏಕೆಂದರೆ ಜನರು ಸಾಮಾನ್ಯವಾಗಿ ತಮ್ಮ ತೋಳುಗಳ ಮೇಲೆ ತಮ್ಮ ಹೃದಯವನ್ನು ಧರಿಸುವವರ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ನಿಮ್ಮ ಭಾವನೆಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಿಡಬೇಡಿ. ಋಷಿ ಮುಂದುವರಿಸಿದರು, ಹಲವು ಬಾರಿ ಜನರು ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾರೆ ಮತ್ತು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಾರೆ. ಸತ್ಯವನ್ನು ತಿಳಿಯದೆ ಕುರುಡಾಗಿ ನಂಬಬೇಡಿ. ಜನರು ಆಗಾಗ್ಗೆ ನಿಮ್ಮ ಮುಂದೆ ದುಃಖಿತರಂತೆ ನಟಿಸುತ್ತಾರೆ, ಆದರೆ ಅವರು ನಿಮ್ಮ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸುವುದಿಲ್ಲ. ನಿಮ್ಮ ದಯೆಯ ಲಾಭವನ್ನು ಮಾತ್ರ ಪಡೆಯಲು ಬಯಸುವವರನ್ನು ನಿರಾಕರಿಸಲು ಹಿಂಜರಿಯದಿರಿ. ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ನೀವು ಇತರರಿಗೆ ಸಂತೋಷವನ್ನು ನೀಡುವುದು ಮತ್ತು ನಿಮ್ಮದನ್ನು ಉಳಿಸಿಕೊಳ್ಳುವುದರ ನಡುವೆ ಸಮತೋಲನವನ್ನು ಕಲಿಯಬೇಕು. ನೆನಪಿಡಿ, ಪ್ರತಿಯೊಬ್ಬರೂ ನಿಮ್ಮ ದಯೆಯನ್ನು ಮೆಚ್ಚುವುದಿಲ್ಲ. ಕೆಲವರು ಇದರ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ನೀವು ಯಾರನ್ನು ನಂಬುತ್ತೀರೋ ಅವರಲ್ಲಿ ಬುದ್ಧಿವಂತರಾಗಿರಿ. ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಿ ಮತ್ತು ಇತರರು ನಿಮ್ಮನ್ನು ಮೂರ್ಖರನ್ನಾಗಿಸಲು ಬಿಡಬೇಡಿ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದವರನ್ನು ಕುಶಲತೆಯಿಂದ ನಿರ್ವಹಿಸುವುದು ಸುಲಭ. ಜನರು ನಿಮ್ಮ ಭಾವನೆಗಳೊಂದಿಗೆ ಆಟವಾಡುತ್ತಾರೆ ಮತ್ತು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಾರೆ. ಸತ್ಯವನ್ನು ತಿಳಿಯದೆ ಕುರುಡಾಗಿ ನಂಬಬೇಡಿ. ಜನರು ಸಾಮಾನ್ಯವಾಗಿ ನಿಮ್ಮ ಮುಂದೆ ದುಃಖಿತರಂತೆ ನಟಿಸುತ್ತಾರೆ, ಆದರೆ ಅವರು ನಿಮ್ಮ ಬಗ್ಗೆ ಪ್ರಾಮಾಣಿಕವಾಗಿ ಕಾಳಜಿ ವಹಿಸದಿರಬಹುದು. ಅದನ್ನು ನಿರಾಕರಿಸಲು ಹಿಂಜರಿಯದಿರಿ. ನಿಮ್ಮ ದಯೆಯ ಲಾಭವನ್ನು ಮಾತ್ರ ಪಡೆಯಲು ಬಯಸುತ್ತಾರೆ. ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ನೀವು ಇತರರಿಗೆ ಸಂತೋಷವನ್ನು ನೀಡುವುದು ಮತ್ತು ನಿಮ್ಮ ಸ್ವಂತವನ್ನು ಕಾಪಾಡಿಕೊಳ್ಳುವುದರ ನಡುವೆ ಸಮತೋಲನವನ್ನು ಕಲಿಯಬೇಕು. ನೆನಪಿಡಿ, ಎಲ್ಲರೂ ನಿಮ್ಮ ದಯೆಯನ್ನು ಮೆಚ್ಚುವುದಿಲ್ಲ. ಕೆಲವರು ಇದರ ಲಾಭ ಪಡೆಯುತ್ತಾರೆ. ಆದ್ದರಿಂದ ನೀವು ನಂಬುವವರಲ್ಲಿ ಬುದ್ಧಿವಂತರಾಗಿರಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮತ್ತು ಇತರರು ನಿಮ್ಮನ್ನು ಮೂರ್ಖರನ್ನಾಗಿಸಲು ಬಿಡಬೇಡಿ. ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದವರನ್ನು ಕುಶಲತೆಯಿಂದ ನಿರ್ವಹಿಸುವುದು ಸುಲಭ, ಏಕೆಂದರೆ ಅವನು ತನ್ನ ಹೃದಯದಿಂದ ಯೋಚಿಸುತ್ತಾನೆ, ಅವನ ಮನಸ್ಸಿನಿಂದ ಅಲ್ಲ. ಮತ್ತು ಭಾವೋದ್ರಿಕ್ತರಿಗೆ ತುಂಬಾ ತೀಕ್ಷ್ಣವಾದ ಹೃದಯವಿದೆ ಮತ್ತು ಅನೇಕ ಬಾರಿ ಅದರ ಫಲಿತಾಂಶವು ಬಹಳ ಮಹತ್ವದ್ದಾಗಿರಬಹುದು. ಅದು ಭವಿಷ್ಯದಲ್ಲಿ ನಮಗೆ ಹಾನಿಯನ್ನುಂಟು ಮಾಡುತ್ತದೆ. ಆದ್ದರಿಂದ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮತ್ತು ಯಾರಿಗಾದರೂ ಸಹಾಯ ಮಾಡುವ ಮೊದಲು ವ್ಯಕ್ತಿಯ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಿ. 5ನೇ ಮತ್ತು ಪ್ರಮುಖ ಸಲಹೆಯೆಂದರೆ, ನಿಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡಿ ಮತ್ತು ನಿಮ್ಮನ್ನು ಕೀಳಾಗಿ ಭಾವಿಸಲು ಬಿಡಬೇಡಿ. ನಿಷ್ಕಪಟ ಜನರು ತಮ್ಮ ಮುಗ್ಧತೆಯಿಂದ ಕೀಳರಿಮೆಯನ್ನು ಅನುಭವಿಸುತ್ತಾರೆ.
ಇದು ಅವರ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾದರೆ ಇತರರು ನಿಮ್ಮನ್ನು ಕಡಿಮೆ ಸಾಮರ್ಥ್ಯ ಎಂದು ಗ್ರಹಿಸುತ್ತಾರೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡುವ ಅಭ್ಯಾಸವನ್ನು ನೀವು ಹೊಂದಿದ್ದರೆ ತಕ್ಷಣವೇ ಅದನ್ನು ನಿಲ್ಲಿಸಿ ಮತ್ತು ನೀವು ಎಷ್ಟು ಶಕ್ತಿ, ಸಾಮರ್ಥ್ಯ ಮತ್ತು ಸಾಮರ್ಥ್ಯವನ್ನು ಹೊಂದಿದ್ದೀರಿ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ನೀವು ನಿಮ್ಮನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಾಗ ಮಾತ್ರ ನೀವು ಇದನ್ನು ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ನಿಮ್ಮನ್ನು ಬೇರೆಯವರಿಗಿಂತ ಕೀಳು ಎಂದು ಪರಿಗಣಿಸುವುದಿಲ್ಲ. ಜಗತ್ತಿನಲ್ಲಿ ನೀವು ಸಾಧಿಸಲಾಗದ ಯಾವುದೇ ಕಾರ್ಯವಿಲ್ಲ. ನೀವು ಕೇವಲ ನಿಮ್ಮ ಮೇಲೆ ನಂಬಿಕೆಯನ್ನು ಹೊಂದಿರಬೇಕು. ನಿಮ್ಮನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ ಮತ್ತು ನಿಮ್ಮನ್ನು ಕಡಿಮೆ ಅಂದಾಜು ಮಾಡುವ ಅವಕಾಶವನ್ನು ಬೇರೆಯವರಿಗೆ ನೀಡಬೇಡಿ. ಅವರು ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡ ನಂತರ ಅವರು ನಿಮ್ಮ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮೊಳಗಿನ ಶಕ್ತಿ ಮತ್ತು ನೀವು ಏನು ಸಮರ್ಥರಾಗಿದ್ದೀರಿ ಎಂಬುದನ್ನು ಗುರುತಿಸಿ ಮತ್ತು ನೀವು ಏನು ಮಾಡಬಹುದು ಎಂಬುದನ್ನು ಜಗತ್ತಿಗೆ ತೋರಿಸಿ. 6ನೆಯ ಸಲಹೆಯೆಂದರೆ ಎಂದಿಗೂ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಬುದ್ಧಿವಂತ ವ್ಯಕ್ತಿ ಎಂದಿಗೂ ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ನಟಿಸುವ ಮೊದಲು ತಮ್ಮ ಜೀವನದ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸುತ್ತಾರೆ. ಏಕೆಂದರೆ ಅನೇಕ ಬಾರಿ ಆತುರದಿಂದ ಮಾಡಿದ ಫಲಿತಾಂಶ ಚೆನ್ನಾಗಿರುವುದಿಲ್ಲ. ನಂತರ ನಾವು ಆಲೋಚಿಸಿ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡಿದ್ದರೆ ಫಲಿತಾಂಶವು ವಿಭಿನ್ನವಾಗಿರುತ್ತಿತ್ತು ಎಂದು ವಿಷಾದಿಸುತ್ತೇವೆ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ತಪ್ಪು, ಆದರೆ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ಯಾವುದೇ ಒತ್ತಡವು ಎಂದಿಗೂ ಇರುವುದಿಲ್ಲ ಮತ್ತು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಾವಧಿಯಲ್ಲಿ ನಿಮಗೆ ಯಾವಾಗಲೂ ಪ್ರಯೋಜನವನ್ನು ನೀಡುತ್ತದೆ. 7ನೇ ಸಲಹೆ ಯಾವಾಗಲೂ ಇತರ ತಪ್ಪುಗಳಿಂದ ಕಲಿಯುವುದು. ಒಬ್ಬ ವ್ಯಕ್ತಿಯು ಇತರ ತಪ್ಪುಗಳಿಂದ ಕಲಿಯಬೇಕು ಎಂಬ ಮಾತನ್ನು ನೀವು ಕೇಳಿರಬೇಕು, ಏಕೆಂದರೆ ನಮ್ಮ ಜೀವನವು ದೊಡ್ಡದಲ್ಲ, ಏಕೆಂದರೆ ನಾವೇ ತಪ್ಪುಗಳನ್ನು ಮಾಡುತ್ತೇವೆ ಮತ್ತು ನಂತರ ಅವರಿಂದ ಕಲಿಯುತ್ತೇವೆ. ಇತರ ತಪ್ಪುಗಳಿಂದ ನಾವು ಕಲಿಯಬಹುದಾದರೆ ನಾವೇ ಏಕೆ ತಪ್ಪುಗಳನ್ನು ಮಾಡುತ್ತೀರಿ? ನಿಮ್ಮ ಕಣ್ಣು ಮತ್ತು ಮನಸ್ಸನ್ನು ತೆರೆದಿಡಿ ಮತ್ತು ನಿಮ್ಮ ಆಲೋಚನಾ ಪ್ರಕ್ರಿಯೆಯನ್ನು ವೇಗಗೊಳಿಸಿ. ತಡವಾದ ನಂತರ ಅನೇಕ ಜನರು ಇದನ್ನು ಅರಿತುಕೊಳ್ಳುತ್ತಾರೆ, ಆದರೆ ನೀವು ಅದನ್ನು ತ್ವರಿತವಾಗಿ ಅರ್ಥಮಾಡಿಕೊಂಡಾಗ ಈ ಮಾಹಿತಿಯನ್ನು ಏನು ಮಾಡಬೇಕು? ನೀವು ಇತರ ತಪ್ಪುಗಳಿಂದ ಕಲಿಯಬೇಕಾದಾಗ ನಿಮ್ಮ ಸುತ್ತಲಿನ ಒಳ್ಳೆಯ ಜನರಿಂದಲೂ ನೀವು ಕಲಿಯಬೇಕು. ಮದ್ಯದಂಗಡಿಯಲ್ಲಿ ಕುಳಿತು ಹಾಲು ಕುಡಿದರೆ ಕುಡುಕ ಎಂದೇ ಜನ ಕರೆಯುತ್ತಾರೆ ಎಂಬ ಮಾತನ್ನು ನೀವು ಕೇಳಿರಬೇಕು. ದೇವಸ್ಥಾನದಲ್ಲಿ ಕುಳಿತು ನೀರು ಕುಡಿದರೆ ನಿಮ್ಮನ್ನು ಸಂತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಒಳ್ಳೆಯ ಜನರೊಂದಿಗೆ ಬೆರೆಯುವುದು ಬಹಳ ಮುಖ್ಯ, ಏಕೆಂದರೆ ನೀವು ಯಾರೊಂದಿಗೆ ಬೆರೆಯುತ್ತೀರಿ ಎಂಬುದು ನಿಮ್ಮ ವ್ಯಕ್ತಿತ್ವವನ್ನು ವ್ಯಾಖ್ಯಾನಿಸುತ್ತದೆ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಇರಿ. ನಿಮ್ಮ ವ್ಯಕ್ತಿತ್ವವು ನೀವು ಯಾರೊಂದಿಗೆ ಸಮಯ ಕಳೆಯುತ್ತೀರೋ ಅವರಂತೆಯೇ ಆಗುತ್ತದೆ. ಆದ್ದರಿಂದ ನೀವು ಯಾರೊಂದಿಗೆ ಬೆರೆಯುತ್ತೀರಿ ಎಂಬುದನ್ನು ಬುದ್ಧಿವಂತಿಕೆಯಿಂದ ಆರಿಸಿಕೊಳ್ಳಿ. ಯಾವಾಗಲೂ ಒಳ್ಳೆಯ ಜನರ ಸಹವಾಸವನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಒಳ್ಳೆಯ ಜನರೊಂದಿಗೆ ನೀವು ಮುಂದುವರಿಯಲು ಸಹಾಯ ಮಾಡುತ್ತದೆ. ನಿಮ್ಮ ಭವಿಷ್ಯವು ನೀವು ಸಮಯ ಕಳೆಯುವ ಜನರಂತೆ ಇರುತ್ತದೆ. ಆದ್ದರಿಂದ ಯಾವಾಗಲೂ ಉತ್ತಮ ಸ್ನೇಹಿತರೊಂದಿಗೆ ನಿಮ್ಮನ್ನು ಸುತ್ತುವರೆದಿರಿ. ಈ ವಿಡಿಯೋ ಅಷ್ಟೇ. ಮುಂದಿನ ವಿಡಿಯೋ ತನಕ ಕಾಳಜಿ ವಹಿಸಿ. ಧನ್ಯವಾದ. ಜೈ ಶ್ರೀ ಕೃಷ್ಣ.